ತಾಯಿ ಚಾಮುಂಡೇಶ್ವರಿ, ನಿನ್ನೆಲ್ಲ ಬೇಡಿಕೊಳ್ಳೋದು ಒಂದೇ. ನನ್ನ ಮೈದುನ ಸಂಪತ್ತೀಗ ಟೆಸಿಯಸ್ ಮುಗಿಸಿ ಶಿಕ್ಷಣಗೋಸ್ಕರ ಶಿಕ್ಷಕನಾಗ್ಬೇಕಂತ ಇಂಟರ್ವ್ಯೂ ಹೋಗಿದ್ದಾನೆ. ಆದಷ್ಟು ಬೇಗ ಅವನು ಪಾಸ್ ಆಗಿ ಬರ್ಬೇಕಂತ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಮೈದುನ ಜಮದಗ್ನಿಗೆ ಒಬ್ಬ ಒಳ್ಳೆಯ ಆದರ್ಶ ಸತಿಯನ್ನು ದೊರಕಿಸಿಕೊಡು ಅಂತ ನಿನ್ನಲ್ಲಿ ಬೇಡ್ಕೊಳ್ತೀನಿ ತಾಯಿ. ನನ್ನ ಆಸೆಯನ್ನು ಪೂರೈಸು ತಾಯಿ, ನನ್ನ ಆಸೆಯನ್ನು ಪೂರೈಸು. ಸಾವಿರ ಹಳ್ಳಿ ಶಬರಿ, ಶಬರಿ, ಯಾರವರು? ನಾನು ಈ ಊರಿನ ಅಗ್ರಬ್ಬ ಶ್ರೀಮಂತ ದೇಸಾಯಿಗೌಡ. ಪೂಜೆ ಮಾಡ್ತಿರೋ ನನ್ನನ್ನು ಕೂಗಿ ಕರೆದ್ರಲ್ಲ, ಕಾರಣ? ಕಾರಣ ಬಹುದಿನದಿಂದ ನಿನ್ನ ಮನಸ್ಸಲ್ಲಿ ಮನಸ್ಸು ಆಸೆಯನ್ನು ಈಡೇರಿಸಿಕೊಂಡು ಬಂದಿದ್ದೇನೆ. ಗೌಡ್ರಿ, ಏನಿದು ನೀವು ಮಾತನಾಡ್ತಿರೋದು? ತುಂಗಿಯ ನಾದ ಕೇಳಿ ಹಾವು ಹರಿದು ಬಂದಿದ್ದು ಹರದಿ ನಿಂತಿರುವ ನಿನ್ನ ನನ್ನ ಮನಸ್ಸು ಸಂತೋಷಗೊಳಿಸು. ಸ್ವಲ್ಪ ಆಸೆಯನ್ನು ಈಡೇರಿಸು. ಈ ದೇಸಾಯಿಗೌಡನ ಮನಸ್ಸು ಸ್ವಲ್ಪ ಆಸೆಯನ್ನು ಪರಿಹರಿಸು. ಮಿಸ್ಟರ್ ದೇಸಾಯಿ ಗೌಡ, ದೂರ ಸರಿದು ಮಾತನಾಡು. ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಇಟ್ಟ ನಿನ್ನ ಕಾಲನೆ ಕತ್ತರಿಸಿ ಹಾಕಿ ದೇವಿಗೆ ಅರ್ಪಿಸಬೇಕಾದಿತ್ತು ಜೋಗೆ. ಈ ದೇಸಾಯಿಗೌಡನ ಕಂಡ್ರೆ ಇಡೀ ಸಲಾಂ ಮಾಡೋದು ಶರಣಾಗತ್ತಾರೆ ಈ ತಾಲೂಕಿನ ಜನ. ಅಂದ ಮೇಲೆ ನನ್ನ ಕಾಲು ಕತ್ತರಿಸಿಕೊಂಡಗಲೇ ಇನ್ನೂ ಜನ್ಮ ನೀಡಿಲ್ಲ ಈ ಭಾರತ ಮೇಲೆ. ಒಂದು ವೇಳೆ ಜನ್ಮ ನೀಡಿದರೆ ಅವ್ರಿಗೆ ಕೇಳಿಗಾಲ ತಪ್ಪಿದ್ದಲ್ಲ. ಗೌಡ್ರಿ, ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣೆಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಒಂದು ಹೆಣ್ಣಂದ್ರೆ ನನ್ನ ತೀಟೆ ತೀರಿಸ್ಕೊಂಡು ಚೀಪಿ ಬಿಸಾಕುವ ಸಿಪ್ಪೆ. ಅದರಲ್ಲೂ ನೀನಂದ್ರೆ ಒಂದು ಮಾಗಿದ ಮಾವಿನ ಹಣ್ಣು. ಎಲ್ಲ ಹಣ್ಣುಗಳು ಮಾವಿನ ಹಣ್ಣನ್ನು ತಿಳಿದಲ್ಲಿ ಬಂದರೆ ವಿಷ ಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾಗಬೇಕಾದದ್ದು ಎಚ್ಚರ. ಒಂದು ಹೆಣ್ಣು ನನಗೆ ಎಚ್ಚರಿಕೆ ಹೇಳಿ ಏಕಚಿತವಾಗಿ ಒಂದು ಹೆಣ್ಣು ನನಗೆ ಎಚ್ಚರಿಕೆಯನ್ನು ಕನಸಲ್ಲೂ ಕಂಡಿಲ್ಲ. ಬಟ್ ಸುಮ್ಮನೆ ನನ್ನ ಒಳಗೆ ಸುಖ ನೀಡಿದರೆ ಸರಿ, ಇರದಿದ್ದರೆ ಅದು ಹೊತ್ತಿಗೆ ಹಾಕಬೇಕಾದ ಇಲ್ಲಿನ ಮೃದವಾದ ದೇಹವನ್ನು ಬರಲೇ ಬಾ. ನೋಡು ಗೌಡ್ರೆ, ಹತ್ತು ಮೀರಿ ಮಾತನಾಡಿದ್ದೆ ಆದ್ರೆ ನಿನ್ನ ಪಾಲಿಗೆ ನಾನು ಒನಕ್ಕೆ ಒಬ್ಬವಾಗಬೇಕಾಗುತ್ತೆ. ನೆನಪಿಟ್ಕೋ. ನಿನ್ನ ಕೊಟ್ಟ ಬೆದರಿಕೆ ವೇದಾಂತ ನನ್ನ ಮುಂದೆ ತೋರಿಸಬೇಡ ಸಬರಿ. ಜಗವನ್ನು ಆಳುವ ಈ ಧೈರ್ಯವುಳ್ಳ ಈ ದೇಸಾಯಿಗೌಡ ಮನಸ್ಸು ಮಾಡಿದ್ರೆ ಹಿಂದೆ ಈ ರಾತ್ರಿ ನಿನ್ನೊಂದಿಗೆ ಕಳೆಯುತ್ತಿದ್ದೆ. ಅದು ನನಗೆ ಕ್ರೂರತನ ಅನಿಸೋದಿಲ್ಲ. ನಾನೇ ಬಂದು ಕೇಳುತ್ತಿದ್ದೆ ನಿನ್ನ ಕಾಮದ ವೀಕ್ಷಣೆ. ಇದಕ್ಕೊಪ್ಪದರೆ ನೀನು ಆಗುವ ಈ ದೇಸಾಯಿಗೌಡನ ಕೋಣೆ, ಒಪ್ಪದಿದ್ದರೆ ಕೋಣೆ ರಾಣೆ. ಕರ್ಮ ಚಾಂಡಾಲ ಗರತಿ ಹೆಣ್ಣನ್ನು ಕೆಣಕಲು ಬಂದಿದ್ದೆ ಆದ್ರೆ ನಾನು ಹೆಣ್ಣೆಂಬುದು ಮರೆತು ನಿನ್ನ ಋಣವನ್ನು ಹಾಕಿ ಆ ರಕ್ತವನ್ನು ಹದ್ದು ಕಾಗೆ ನಾಯಿಗೆ ನರಿಗಳಿಗೆ ಹಾಕಬೇಕಾದಿತ್ತು. ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ನಾನು ನಾರಿ ಎಂಬುದು ಮರೆತು ನಿನ್ನ
ಪಾಲಿಗೆ ಮಾರಿಯಾಗಬೇಕಾಗುತ್ತೆ, ನೆನಪಿನಲ್ಲಿಟ್ಟುಕೋ. ಮಾರಿ ಆಗೋ ತನಕ ನಿನಗೆ ಸಮಯ ಕೊಡೋದಲ್ಲ. ಅಷ್ಟರೊಳಗಾಗಿ ನನ್ನ ಕಾರ್ಯವನ್ನು ಮುಗಿಸಿಕೊಳ್ಳುತ್ತೇನೆ. ಬಾ ಸವರಿ ಬಾ. ನಿಲ್ಲಗೌಡ್ರೆ, ಹತ್ತಿರ ಹತ್ತಿರ ಬಂದಿದ್ದೆ, ಆದ್ರೆ ನಿನ್ನ ಪಾಲಿಗೆ ನಾನು ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತ ಕುಡಿಯಬೇಕಾದೀತು. ಇಷ್ಟೊಂದು ಒಳ್ಳೆ ಮಾತಿಂದ ಹೇಳಿದ್ರೆ ನಿನಗೆ ಬುದ್ಧಿ ಬರೋದಿಲ್ಲ ಅಂತ ಕಾಣುತ್ತೆ. ಸುಮ್ನೆ ಹೊರಟಾದ್ರೆ ಸರಿ, ಇಲ್ಲವಾದ್ರೆ ನಿನ್ನ ರಕ್ತ ನಾನು ಕುಡಿಯಬೇಕಾದೀತು. ಹೇಗೆ ಹಿಡಿದುಕೋ. ಹುಟ್ಟಿ ಇಷ್ಟು ದೊಡ್ಡನವ್ರು ಯಾವ ಗಂಡು ಸಹ ನನ್ನ ಮೇಲೆ ಕೈ ಮಾಡಿರಲಿಲ್ಲ. ಆ ಕೈ ಇದು ಮಾಡಿದ ಕೈಗಳು ಜೀವಂತ ಸಹ ಬಿಟ್ಟಿಲ್ಲ. ನಿನ್ನ ಈ ಕೈಗಳು, ನಿನ್ನ ಕೈಗಳನ್ನು ಕಣ್ಣಿಗೆ ಕಡಿಯುತ್ತಾನೆ ಸಮಯ ಬಿಡೋದಿಲ್ಲ. ನೋಡಿ ಗೌಡ್ರಿ, ನಿಮ್ಮ ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ನಾನು ಒಬ್ಳು ನಿಮ್ಮ ತಂಗಿ ಅಂತ ತಿಳಿದು ನನ್ನನ್ನು ಬಿಟ್ಟು ಬಿಡಿ. ಯಾಕೆಂದ್ರೆ ನನ್ನ ಗರತಿತನಕ್ಕೆ ಕುಂದು ತರಬೇಡಿ, ಮರ್ಯಾದೆ ಎಂದು ಹೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಗೌಡ್ರೆ, ಹೊರಟು ಹೋಗಿ. ನಿನ್ನ ಕಣ್ಣೀರಿಗೆ ಕರಿಗೆ ತರನಾಗಲಾರೆ ಈ ದೇಸಾಯಿ ಗೌಡ. ಸುಮ್ಮನೆ ನನ್ನವಳಾಗಿ ಸುಖ ನೀಡಿದರೆ ಸರಿ, ಇಲ್ಲದಿದ್ದರೆ ನಿನ್ನ ಶೀಲ ಕತೆ ಮುಗಿದು. ಈ ಮೊದಲ ಕರುತಿನ ಕೈ ಬಿಡು. ಲೇ ದೇವ, ಬಾರಿ ದೇವ ಅಷ್ಟಲ್ಲಗಣ ಕರಿದಾರ ಬಾಳಿಗೆ ಬೇರೆ ಹಚ್ಚಿನ ನಿಮ್ಮ ಕಟಕ ಶ್ರೀಮಂತಕ್ಕೆ ಮತ್ತೆ ಬಂದರು. ಇವು ಕಾಡನ್ನು ಬಿಟ್ಟು ನಾಡಿಗೆ ನಾನಿನ್ನು ಕರೆದಿದ್ದು ನೀನು ನನಗೆ ಸಹಾಯ ಮಾಡಲಿ ಅಂತ. ಆದ್ರೆ ನೀನು ಏನು ಮಾಡ್ತೀರ ತಿಳಿದು ಗೊತ್ತಿಲ್ಲ ಕೊಡ. ಒಟ್ಟಿನಲ್ಲಿ ಗರುದಿನ ಮುಟ್ಟಲು ಬಂದರೆ ಇವತ್ತು ನೀನಿರ್ಬೇಕು, ಇಲ್ಲಿದ್ದರೆ ನಾನಿರ್ಬೇಕು. ಗಂಡಸನಾಗಿ ಮುಂದಕ್ಕೆ ಬಾ. ಲೇ ಅಗ್ನಿದೇವ, ನಾನು ಯಾರು, ನನ್ನ ಪವರ್ ಏನಾದ್ರು ಚೆನ್ನಾಗಿ ಅರಿತುಕೊಂಡು ಮಾತನಾಡು. ಈ ನಾಡನ್ನ ಮುಷ್ಟಿ ಹಿಡಿದು ಅಲ್ಲಾಡಿಸಬಲ್ಲೆ ಈ ದೇಸಾಯಿ ಗೌಡ. ಓ ಪಾಪೆ, ಊರಿನಲ್ಲಿ ದೊಡ್ಡ ಮನಸ್ಕೊಂಡು ಈ ವಯಸ್ಸನ್ನು ಮುಟ್ಟಲು ಬಂದರೆ ನೀನೊಬ್ಬ ಗಂಡಸೆ. ಲೇ ಅಗ್ನಿದೇವ, ಏ ಮೊಚ್ಚು ಬಾಯಿ ಹೇಳಿ, ನಿಮ್ಮಂತ ಕಾಮಕ ದೃಷ್ಟಿಯಲ್ಲಿ ಇಡೀ ಪುರುಷರ ತಲೆ ಹತ್ತಿ ನಿಲ್ಲಂತಾಗಿದೆ. ಆರ್ಯರ ಧರ್ಮ ನಿನ್ನ ಕಾಮನ ಕಣ್ಣು ಆಚಿದರೆ ಹುಷಾರ್ ಮಗನೇ. ಪೂರ್ಣರಿಗೆ ಮಹಾಪೂರ್ಣನಾಗಿ ಪುಡಿದೆ ಬೇಡ ಅಗ್ನಿದೇವ. ನನಗೆ ಎದುರಾಗಿ ನಿಂತ ನಿನ್ನ ತಂದೆ ತಾಯಿ ಕೊಲೆ ಮಾಡಿದ ಆ ಭೂಮಿ ನನ್ನ ಪಾಪಿ ಎಂದು ಯಾರೆಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡುತ್ತಿದ್ದಾರೆ, ನೀವು ಸುಡು ಕೊಲ್ಲಿಟ್ಟಿದ್ದಾರೆ ಆಡೆಂಟ್ ದೇವರು ಕೂಡ. ಒಟ್ಟಿನಲ್ಲಿ ಹಣದ ಹಂಬರದಲ್ಲಿ ನಾನು ಮೆರೆದನಲ್ಲ. ಈ ಗರುತೆಲ್ಲ ಮುಟ್ಟಲು ಬಂದರೆ ಇವತ್ತು ನೀನಿರ್ಬೇಕು, ಇಲ್ಲಿದ್ದರೆ ನಾನಿರ್ಬೇಕು. ಗಂಡಸಾಗಿ ಮುಂದಕ್ಕೆ ಇವನು ಸರಿಗಿಡಲು ಬಾ. ಈ ಸಮಯದಲ್ಲಿ ಅಗ್ನಿದೇವನು ಎದುರಾಕೊಳ್ಳಲು ತರವಲ್ಲ. ಇವನು ಎದುರಾಕೊಂಡು ಬದುಕುವುದು ತುಂಬಾ ಕಷ್ಟವಿರುತ್ತದೆ. ಸಮಯ ನೋಡಿ ಸಾಧಿಸಿ ಇವನಿಗೆ ಸುಡುಗಾಡಿ ಕಳಿಸುವುದೇ ನನ್ನ ಪ್ಲಾನ್.
ನೋಡು ಅಗ್ನಿದೇವ, ನಾನು ಇವಳೊಂದಿಗೆ ನಡೆದೊಂದಿಗೆ ನನ್ನೊಂದಿಗೆ ಕ್ಷಮೆ ಇರಲಿ. ನಮ್ಮಿಬ್ಬರ ಗೆಳೆತನ ಮುಂದುವರಿಸೋಣ. ಆಲ್ ರೈಟ್, ಇನ್ನು ಮುಂದೆ ಹೆಣ್ಣು ಕನತೆ ಎಂದು ಜಗತ್ತು ಹರಿದಿಳು ತಿಳ್ಕೊ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರು ನಿಮಗೆ ನನ್ನ ಧನ್ಯವಾದಗಳು. ಒಂದು ಹೆಣ್ಣನ್ನು ಕಾಪಾಡುವ ಮಾನವನ ಧರ್ಮ ಗುರಿ. ಯಾರಮ್ಮ ನೀನು? ನಾನು ಈ ಊರ ಬಡ ರೈತನ ಹೆಂಡತಿ. ನನ್ನ ಹೆಸರು ಶಬರಿ ಅಂತ. ಅಂದಾಗೆ ನೀನ್ಯಾರಪ್ಪ? ನಾನು ಯಾರೆಂಬುದು ದಾರಿಯಲ್ಲಿ ತೋರಿಸುತ್ತೇನೆ, ಹೋಗೋಣ. ಅಗ್ನಿದೇವ ಹೋಗು. ನಿನಗೇನು ಗೊತ್ತು? ನಿನ್ನ ಮನೆಗೆ ಬೆಂಕಿ ಹಚ್ಚಿದ ನಯವಂಚಕ ಈರೇ ತಾಯಿಗೌಡನು. ನಿನ್ನಿಂದಲೇ ನನ್ನ ಎಲ್ಲ ಕಾರ್ಯವನ್ನು ಸಾಧಿಸಿಕೊಂಡು ಅನಂತರ ಸಾಧಿಸುವೆ ನಿನಗೆ ಅವನ ಪಾಚಕ. ಲೇ ಕೆಟ್ಟ ಸೋಳೆ ಸಬರಿ, ನನ್ನ ಕೆಲ್ಲಿಗೆ ಕೇಕ್ ಕೊಟ್ಟು ಭಾರತೀಯ ಪ್ರತಿಕಾರವಾಗಿ ನಿನ್ನ ಮೈದನ ಮೇಲೆ ತೀರಿಸಿಕೊಳ್ಳದಿದ್ದರೆ ನಿಮ್ಮ ಮನೆತನ ಚಿತ್ರ ಮಾಡಿ ನಿಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಕುಟಿಗೆ ಕೈಗೊಟ್ಟು ಹೊರ ತಳ್ಳಿ ಗಂಡನೇ ದೇವರನ್ನು ನಿತ್ಯ ಪೂಜೆ ಮಾಡಿದ್ರು ಆ ನಿನ್ನ ಸತ್ಯವಂತನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ನೀನು ನನಗೆ ಸೂಳು ಎಂದು ನಿನ್ನ ಸಂಸಾರದಲ್ಲಿ ದೊಂಬರಾಟ ಎಬಿಸಿ ನಿನ್ನ ನೋಡಿ ಈ ಊರ ಜನರು ನೋಡಿ ಕೇಕೆ ಹಾಕಿ ನಗುತ್ತಿರೋ ಕಂಡು ಇನ್ನೊಬ್ಬ ಮೈದ್ರ ಜಮದಗ್ನಿಯನ್ನು ಹಲ್ಲು ಕಿತ್ತು ಹುಚ್ಚನಂತೆ ತಿರುಗಾಡುವಂತೆ ನಾನು ಮಾಡದಿದ್ದರೆ ನನ್ನ ಹೆಸರು ದೇವಲೋಕದ ಇಂದ್ರ ಸಾಯಿ ಗೌಡನೇ ಅಲ್ಲ.